ದೇವರ ಪರಿಶುದ್ಧ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಈ ಬೆಳಗಿನ ಜಾವದಲ್ಲಿ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರೀತಿಯಿಂದ ವಂದಿಸ್ತೇನೆ. ದೇವರು ಕೊಟ್ಟಿರುವಂಥ ಮತ್ತೊಂದು ಸುಂದರವಾದಂಥ ದಿವಸಕ್ಕಾಗಿ ನಾವು ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. ಆತನು ಮಾಡಿದಂಥ ಉಪಕಾರಗಳಿಗಾಗಿ ಆತನನ್ನು ವಂದಿಸೋಣ. ಈ ಬೆಳಗಿನ ಜಾವ ನಾವು 2025ನೇ ಇಸ್ವಿಯ 6ನೇ ತಿಂಗಳಿನ 3ನೇ ದಿನದಲ್ಲಿದ್ದೇವೆ. ದೇವರ ಕೃಪೆ ಅಪಾರ. ಕಳೆದ 5 ತಿಂಗಳುಗಳ ಕಾಲ ಆತ ನಮ್ಮ ನಡೆಸಿದಂಥ ರೀತಿಗಾಗಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ನಾವು ಇರುವಂಥ ಸ್ಥಳದಲ್ಲಿ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಪ್ರೀತಿಯೊಳ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ನೀ ನಂಬಿಗಸ್ತನಾಂತ ದೇವರು ಸ್ವಾಮಿ. ನೀನು ಇರುವಾತನು, ಇಮ್ಮಾನುವೇಲನು, ಸದಾ ನಮ್ಮ ಜೊತೆಗೆ ಇರುವಾತ ದೇವರು ನೀನಾಗಿದ್ದಿ ಸ್ವಾಮಿ. ಇದುವರೆಗೆ ನಡೆಸಿದಂಥ ಎಬ್ನೇಸರನಾಗಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಬೆಳಗಿನ ಜಾವ ಸ್ವಾಮಿ, ಜೂನ್ ತಿಂಗಳಿನ 3ನೇ ದಿವಸವನ್ನು ನೋಡುವಂತೆ ನಮ್ಮ ಜೀವಿತದಲ್ಲಿ ನೀನು ಮಾಡಿಕೊಟ್ಟಿರುವಂಥ ಶ್ರೇಷ್ಠ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕಳೆದ ರಾತ್ರಿನ ಮೊಟ್ಟಿಗಿದ್ದು ನಮಗೆ ಬೇಕಾದ ಒಳ್ಳೆ ವಿಶ್ರಾಂತಿಯಿಂದ ಪಾಲಿಸಿದೆ. ಸೈತಾನನ ಯಾವುದೇ ಕೇಡುಗೊಂಡಂತರ ಅಪಾಯಕ್ಕೆ ಸ್ವಾಮಿ ನಮ್ಮನ್ನು ಒಳಪಡಿಸದೆ ನಮ್ಮನ್ನು ನೀನು ಕಾಯ್ದು ಕಾಪಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ದಿವಸ ಸ್ವಾಮಿ ನಮಗೋಸ್ಕರ ನೀನು ಉಂಟು ಮಾಡಿರುವಂಥ ಸುಂದರವಾದಂಥ ದಿವಸ. ಈ ದಿವಸದಲ್ಲಿ ನಾವು ನಿನ್ನ ಅನ್ಯೋನ್ಯತೆಯಲ್ಲಿ ಮುಂದುವರಿಯುವಂತೆ ನಮಗೆ ಸಹಾಯ ಮಾಡು. ಕೊಟ್ಟಿರುವಂಥ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲ ಮಹಿಮೆ ನಿನಗುಂಟಾಗಲಿ. ಯೇಸುವಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆಲ್ಲ ಗೊತ್ತಿರುವಂಥ ಒಂದು ಸುಂದರವಾದಂಥ ದೇವರನ್ನ ಆರಾಧಿಸುವಂಥ ಒಂದು ಹಾಡು, ಯೆಹೋವ ನೀನೇ ಮಾಡಿದ ಸಹಾಯ. ಒಂದು ವೇಳೆ ನೀವು ಅಂದ್ಕೊಂಡಿರ್ಬೋದು, ಅನೇಕ ಸಾರಿ ಇದನ್ನೇ ಹಾಡ್ತೇವೆ ನಾವು ಎಂಬುದಾಗಿ. ಮತ್ತೆ ಮತ್ತೆ ಹಾಡಿದ್ರು ಕೂಡ ಇದರಲ್ಲಿ ಏನು ತಪ್ಪಿಲ್ಲ. ಯಾಕಂತಂದ್ರೆ ಆತನ ಕೃಪಾ ವರಗಳು ಎಂದಿಗೂ ನಿಂತು ಹೋಗುವು. ಹೊಸದಾಗಿ ನಮ್ಮ ಜೀವಿತದಲ್ಲಿ ಅವು ಒದಗ್ತವೆ ಪ್ರತಿ ದಿವಸ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ ಕಾರಣ ನಾವಿರುವಂಥ ಸ್ಥಳದಲ್ಲಿ ಯೆಹೋವ ನೀನೇ ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ ಎಂಬ ಸುಂದರವಾದಂಥ ಸಂಗೀತವನ್ನು ಹಾಡುತ್ತಾ ನಮ್ಮ ಧ್ಯಾನದಲ್ಲಿ ಮುಂದುವರಿಯೋಣ. ಯೆಹೋವ ನೀನೇ ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಯೆಹೋವ ನೀನೇ ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ ಸಲುಹಿದೆ ಸುವೆ ಕಾಪಾಡಿದ ಆತ್ಮನೇ ನಿನ್ನನ್ನೇ ಆರಾಧಿಸುವೆ. ಸಲುಹಿದೆ ಸುವೆ ಕಾಪಾಡಿದ ಆತ್ಮನೇ ನಿನ್ನನ್ನೇ ಆರಾಧಿಸುವೆ. ಯೆಹೋವ ನೀನೇ ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಚಿಂತೆ ದುಃಖಗಳಲ್ಲಿ ರೋಗ ನೋವಿನಲ್ಲಿ ಚಿಂತೆ ದುಃಖದಲ್ಲಿ ರೋಗ ನೋವಿನಲ್ಲಿ ಸಂತೈಸಿದಾತನೇ ಆಧರಿಸುವಾತನೇ ನಿನ್ನನ್ನೇ ಆರಾಧಿಸುವೆ. ಸಂತೈಸಿದಾತನೇ ಆಧರಿಸುವಾತನೇ ನಿನ್ನನ್ನೇ ಆರಾಧಿಸುವೆ. ಯೆಹೋವ ನೀನೇ ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ.
ಸಲ್ಲಿಸುವೆ ಕೃತಜ್ಞತೆಯ. ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಹೌದು ಸ್ವಾಮಿ, ಬೆಳಗಿನ ಜಾವದಲ್ಲಿ ನಿನ್ನನ್ನು ಕೊಂಡಾಡ್ತೇವೆ, ನಿನ್ನನ್ನು ಸ್ತುತಿಸ್ತೇವೆ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ನಂಬಿಗಸ್ತನಾಗಿದ್ದುಕೊಂಡು ಇದುವರೆಗೆ ನಮ್ಮನ್ನು ನಡೆಸಿದಂಥ ದೇವರು ನೀನು ಸ್ವಾಮಿ. ಈ ಗಳಿಗೆವರೆಗೆ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ. ಒಂದು ವೇಳೆ ನಾವು ಮಾಡಿದಂಥ ತಪ್ಪು ದೋಷಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಿದ್ದೇ ಆಗಿದ್ದರೆ ಸ್ವಾಮಿ, ಇವತ್ತು ನಾವು ಈ ಲೋಕದಲ್ಲಿ ಇರ್ತಿರಲಿಲ್ಲ ಸ್ವಾಮಿ. ನೀನು ನಮ್ಮನ್ನು ಇನ್ನೂ ಪ್ರೀತಿ ಮಾಡ್ತಿರೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಕಡೆಯ ದಿವಸಗಳಲ್ಲಿ ಇರುವಂಥ ನಾವು ಸ್ವಾಮಿ, ನಿನಗೋಸ್ಕರ ಈ ಅಂಧಕಾರದ ಲೋಕದಲ್ಲಿ ಪ್ರಜ್ವಲಿಸುವಂಥ ದೀಪಗಳಾಗಬೇಕೆಂಬುದು ನಿನ್ನ ಚಿತ್ತವಾಗಿದೆ, ನಿನ್ನ ಬಯಕೆ ಆಗಿದೆ ಸ್ವಾಮಿ. ಪ್ರತಿ ದಿವಸ ಈ ಒಂದು ಉದ್ದೇಶದೊಂದಿಗೆ ನಮ್ಮನ್ನು ಎಬ್ಬಿಸ್ತಾ ಇದ್ದಿ, ನಾವು ನಿನಗೋಸ್ಕರ ಸಾಕ್ಷಿಗಳಾಗಿರಬೇಕೆಂಬುದಾಗಿ ನಾವು ಅದರಲ್ಲಿ ಫೇಲ್ ಆಗಿದ್ದೇವೆ, ವಿಫಲರಾಗಿದ್ದೇವೆ ಸ್ವಾಮಿ. ದಯವಿಟ್ಟು ನಮ್ಮನ್ನು ಕ್ಷಮಿಸು. ಈ ದಿವಸ ನಮ್ಮೊಟ್ಟಿಗೆ ನೀನು ಮಾತನಾಡು ಸ್ವಾಮಿ. ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ಜೀವಕರವಾದಂಥ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡು. ಜೀವ ಸ್ವರೂಪನಂತ ದೇವರು ನೀನು ಸ್ವಾಮಿ. ಈ ಕ್ಷಣವೂ ಕೂಡ ನಮ್ಮೊಂದಿಗೆ ಮಾತನಾಡಲು ಶಕ್ತನಾಗಿದ್ದಿ. ಆದ ಕಾರಣ ನಿನ್ನ ವಾಕ್ಯವನ್ನು ನಾವು ಕೇಳುವುದು ಮಾತ್ರವಲ್ಲ, ಈ ದಿವಸದಿಂದ ಮೊದಲುಗೊಂಡು ಸ್ವಾಮಿ ನಮ್ಮ ಜೀವಿತವು ಮಾರ್ಪಡಲಿ ಎಂಬುದಾಗಿ ನಮ್ಮನ್ನು ತಗ್ಗಿಸಿಕೊಂಡು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಅವಕಾಶ ದೇವರು ನನಗೆ ಮಾಡಿಕೊಟ್ಟಿರೋದಕ್ಕಾಗಿ ನಾನು ಮೊಟ್ಟ ಮೊದಲನೇದಾಗಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಅದೇ ಸಮಯದಲ್ಲಿ ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ಸ್ ಈ ಸಂಸ್ಥೆಯವರು ಕೂಡ ನಾನು ಪ್ರೀತಿಪೂರ್ವಕವಾದ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ಈ ಬೆಳಗಿನ ಜಾವ ಒಂದು ಪ್ರಶ್ನೆಯೊಂದಿಗೆ ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಹೆಚ್ಚು ಸಮಯವಿಲ್ಲ, ಅಷ್ಟರೊಳಗಾಗಿ ನಾವು ಸ್ವಲ್ಪ ದೇವರ ವಾಕ್ಯ ಇವತ್ತು ನಮ್ಗೆ ಏನು ಹೇಳ್ತದೆ, ದೇವರು ಈ ವಾಕ್ಯದ ಮೂಲಕ ನಮ್ಮೊಂದಿಗೆ ಏನನ್ನ ಮಾತನಾಡ್ತಾನೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಈ ಬೆಳಗಿನ ಜಾವ ನಮ್ಮ ಮುಂದಿರುವಂಥ ಒಂದು ಪ್ರಶ್ನೆ, ನಮ್ಮಲ್ಲಿ ಎಷ್ಟು ಜನ, ಒಂದು ವೇಳೆ ಈಗ ಕೆಲವು ಜನ ಇರಬಹುದು, ಮುಂದೆ ದಿನ ಹೋದ ಹಾಗೆ ನಾನು ನೆನೆಸ್ತೇನೆ, ಖಂಡಿತವಾಗಿ ಅನೇಕರನ್ನು ನೋಡ್ತಾರೆ. ಎಲ್ಲರಿಗೂ ಒಂದು ಪ್ರಶ್ನೆ, ಇವತ್ತು ಬೆಳಗ್ಗೆ ನಾವು ಎದ್ದೇಳುವಾಗ ಯಾವ ಮನೋಭಾವದಿಂದ, ಯಾವ ಮನೋಸ್ಥಿತಿಯಿಂದ ನಾವು ಎದ್ದಿದ್ದೇವೆ? ಅಯ್ಯೋ ಮತ್ತೊಂದು ದಿವಸನ ಅಂತ ಭಾರದಿಂದ ಎದ್ದಿದ್ದೇವಾ? ನಮ್ಮ ಇರುವಂಥ ಸ್ಥಿತಿಗತಿಗಳಲ್ಲಿ, ಅನಾರೋಗ್ಯದ ಪರಿಸ್ಥಿತಿಯಲ್ಲಿ, ಬಲಹೀನತೆಗಳಲ್ಲಿ, ಕಷ್ಟಕರ ಪರಿಸ್ಥಿತಿಯಲ್ಲಿ, ಕಣ್ಣೀರಿನ ಮಧ್ಯದಲ್ಲಿ ಒಂದು ವೇಳೆ ನಿನ್ನೆ ರಾತ್ರಿ ನಾವು ಮಲಗಿರಬಹುದು, ಇವತ್ತು ಬೆಳಗ್ಗೆ ಎದ್ದಾಗ ಇನ್ನೊಂದು ದಿವಸನ ಅಂತ ಭಾರದಿಂದ ಎದ್ದಿದ್ದೇವಾ? ಅಥವಾ ಎದ್ದಾಗ ಸಂತೋಷ ಪಡುತ್ತಾ ದೇವರು ಇನ್ನೊಂದು ದಿವಸ ನಮ್ಗೆ ಕೊಟ್ಟಿದ್ದಾನೆ, ವಿಶ್ವಾಸಿಗಳಿಗೆ ಇರುವಂಥ ಒಂದು ನಿರೀಕ್ಷೆಯಿಂದಾಗಿ ನಾವು ಎಷ್ಟೇ ದುಃಖದಲ್ಲಿ ಮಲಗಿದ್ರು ಕೂಡ ಬೆಳಗ್ಗೆ ಎದ್ದೇಳುವಾಗ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಅನೇಕ ಸಾರಿ ನಾವು ಸ್ತೋತ್ರದೊಂದಿಗೆ ಎದ್ದೇಳ್ತೇವೆ. ಆದರೂ ಎಲ್ಲೋ ಒಂದು ದಿವಸ ನಮ್ಮ ಜೀವಿತದಲ್ಲಿ ಬರ್ತದೆ, ಯಾಕಪ್ಪ ಇನ್ನೊಂದು ದಿವಸ ಬಂತು, ಮತ್ತೆ ನಾವು ಇದರಲ್ಲಿ ಮುಂದುವರಿಬೇಕಾ, ಇದೇ ಪರಿಸ್ಥಿತಿಯಲ್ಲಿ ಮುಂದುವರಿಬೇಕಾ, ಇದೇ ಬಲಹೀನತೆಯಲ್ಲಿ ಮುಂದುವರಿಬೇಕಾ? ಇವೆಲ್ಲ ಪ್ರಶ್ನೆಗಳೊಂದಿಗೆ ನಾವು ಎದ್ದೇಳ್ತೇವೆ. ಇವತ್ತು ದೇವರು ನಮಗೆ ಏನನ್ನ ಹೇಳ್ತಾನೆ? ಒಂದು ವೇಳೆ ನಾವು ನಮ್ಮ ಸತ್ಯವೇದವನ್ನ ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯಕ್ಕೆ ತಿರುಗಿಸುವುದಾದ್ರೆ, ದೇವರು ಇವತ್ತು ನಮ್ಮ ಮುಂದಿಗೆ ಬಹಳ ಸುಂದರವಾಗಿ, ಖಂಡಿತವಾಗಿ, ನಿರ್ದಿಷ್ಟವಾಗಿ ಮಾತನಾಡ್ತಾನೆ ಎಂಬುದರಲ್ಲಿ ಯಾವ ಸಂದೇಹ ಇರುವುದಿಲ್ಲ. ಈ ಪ್ರಲಾಪಗಳ ಪುಸ್ತಕದ ಕುರಿತು ನಾವು ಒಂದು ವೇಳೆ ನೋಡೋದಾಗಿದ್ರೆ, ಈ ಪ್ರಲಾಪಗಳ ಪುಸ್ತಕವನ್ನ ಯೆರೆಮೀಯನು ಬರೀತಾ ಇದ್ದಾನೆ. ಯಾವಾಗ ಅಂತಂದ್ರೆ ಯೆರೂಸಲೇಮಿನ ಒಂದು ನಾಶನವಾದಾಗ. ಇದನ್ನ ನೆನಪು ಮಾಡಿಕೊಂಡು ಅವನು ದುಃಖಿಸ್ತಾನೆ. ಯಾವ ರೀತಿಯಲ್ಲಿ ದುಃಖಿಸ್ತಾನೆ ಅಂತಂದ್ರೆ, ಒಂದು ಜನರ ಪ್ರತಿನಿಧಿಯಾಗಿ ಇವನು ತನ್ನನ್ನೇ ತಾನು ಆ ಒಂದು ಸ್ಥಿತಿಗೆ ಒಳಪಡಿಸಿಕೊಂಡವನಾಗಿ ತನಗೆ ಎಲ್ಲವೂ ಸಂಭವಿಸಿದೆ ಎನ್ನುವಂಥ ರೀತಿಯಲ್ಲಿ ಇವನು ಪ್ರಲಾಪಿಸುವುದನ್ನು ನಾವು ನೋಡ್ತೇವೆ. ಇದರಲ್ಲಿ ವಿಶೇಷವಾಗಿ ಏನಂತಂದ್ರೆ, ಇವತ್ತಿನವರೆಗೂ ಯಹೂದ್ಯರ ಸಂಪ್ರದಾಯದಲ್ಲಿ ಒಂದು ಮಾಸ, ಮಾಸ ಎಂಬ ಈ ಮಾಸದ 9ನೇ ದಿನದಲ್ಲಿ ಇವತ್ತಿನವರೆಗೂ ಕೂಡ ಇವರು ಈ ಪುಸ್ತಕವನ್ನ, ಅಂದ್ರೆ ಪ್ರಲಾಪಗಳ ಈ ಪುಸ್ತಕವನ್ನ
ಬಾಯ್ಪಾಟಾಗಿ ಹೇಳುವಂಥದ್ದು ಇವರ ಸಂಪ್ರದಾಯವಾಗಿದೆ. ಮತ್ತು ಇವರು ಯೆರೂಸಲೇಮಿನ ನಾಶವನ್ನು ತಿಳ್ಕೊಂಡಾಗೆಲ್ಲ ತಮ್ಮ ಸಭಾ ಮಂದಿರಗಳಲ್ಲಿ ಇದನ್ನ ಬಾಯ್ಪಾಟಾಗಿ ಹೇಳುವುದು ಇವರ ಒಂದು ಸಂಪ್ರದಾಯ. ಯಾಕೆ ಬಾಯ್ಪಾಟಾಗಿ ಹೇಳ್ತಾರೆ ಅಥವಾ ಹೇಗೆ ತಾನೇ ಇವರು ಇದನ್ನೆಲ್ಲ ಬಾಯ್ಪಾಟಾಗಿ ಹೇಳುತ್ತಾರೆ ಎಂಬುದಾಗಿ ನೋಡೋದಾಗಿದ್ರೆ ಒಂದು ಆಸಕ್ತಿಕರವಾದಂಥ ಸಂಗತಿ ಇದರಲ್ಲಿದೆ. ಏನಂತಂದ್ರೆ 4 ಅಧ್ಯಾಯಗಳಲ್ಲಿ ನಾವು ನೋಡುವಾಗ ಒಂದೊಂದು ವಚನಗಳ ಹಿಂದೆ ಇಬ್ರಿಯರ ಸಂಖ್ಯೆಯನ್ನು ನಾವು ನೋಡ್ತೇವೆ. ಆ ಸಂಖ್ಯೆಯೊಂದಿಗೆ ಮುಂದೆ ವಚನ ಆರಂಭವಾಗ್ತದೆ. ಒಂದೆರಡು ವಚನಗಳ ನಂತರ ಮತ್ತೆ 2ನೇ ಸಂಖ್ಯೆ ಬರ್ತದೆ. ಹಾಗೆ 22 ಇಬ್ರಿಯ ಆ ಸಂಖ್ಯೆ ಅಲ್ಲ, ಆಲ್ಫಾಬೆಟ್ಸ್, ಅಕ್ಷರಗಳನ್ನ ನಾವು ನೋಡ್ತೇವೆ. 22 ಅಕ್ಷರಗಳು 4 ಅಧ್ಯಾಯದಲ್ಲಿ ಇದೇ ರೀತಿಯಲ್ಲಿದೆ. ಒಂದು ವೇಳೆ ವಚನಗಳು ನಮ್ಮ ಕನ್ನಡದಲ್ಲಿ ಹಿಂದೆ ಮುಂದೆ ಆಗಿರ್ಬೋದು, ಆದ್ರೆ 22 ಆ ಅಕ್ಷರಗಳನ್ನ ನಾವಲ್ಲಿ ನೋಡುವಂತವರಾಗಿದ್ದೇವೆ. ಮತ್ತು ಈ ಅಕ್ಷರಗಳು ಕ್ರಮವಾಗಿರೋದ್ರಿಂದ ಅವರಿಗೆ ಇದನ್ನ ಬಾಯ್ಪಾಠ ಮಾಡಲಿಕ್ಕೆ ಬಹಳ ಅನುಕೂಲವಾಗ್ತದೆ. ಅವರು ಈ ದಿವಸದವರೆಗೆ ಯೆರೂಸಲೇಮಿನ ನಾಶನ, ಹಿಂದೆ ಆದಂತ ನಾಶನ, ಮತ್ತೆ ಕಟ್ಟಲ್ಪಟ್ಟ ಮೇಲೆ 70ನೇ ಇದರಲ್ಲಿ ಟೈಟಸ್ ಎಂಬ ಚಕ್ರವರ್ತಿ ಬಂದು ಅದನ್ನ ಪೂರ್ತಿ ನಾಶ ಮಾಡಿದಾಗ ಅದನ್ನೆಲ್ಲ ನೆನಪು ಮಾಡಿಕೊಂಡು ಇವತ್ತಿನವರೆಗೂ ಕೂಡ ಅವರು ಅದನ್ನ ದುಃಖ ಸಾಂಕೇತಿಕವಾಗಿ ಹಾಡ್ತಾರೆ. ಹೀಗೆ ಈ ಪ್ರಲಾಪಗಳು ಯಹೂದ್ಯರ ಒಂದು ಸಂಪ್ರದಾಯದಲ್ಲಿ ಬಹಳ ಪ್ರಾಮುಖ್ಯವಾದಂತ ಪುಸ್ತಕವಾಗಿದೆ. ಹಾಗಾದ್ರೆ ಇವತ್ತು ನಾವು ನೋಡ್ತಿರುವಂತ ಈ 3ನೇ ಅಧ್ಯಾಯ, ಪ್ರಲಾಪಗಳ ಪುಸ್ತಕದ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಇದು ಒಂದು ಕ್ಲಾಸಿಕ್ ಆಗಿ ಬರೆಯಲ್ಪಟ್ಟಂತ ಒಂದು ಅಧ್ಯಾಯವಾಗಿದೆ ಅಥವಾ ಒಂದು ಪದ್ಯವಾಗಿದೆ. ಇದನ್ನ ನಾವು ನೋಡುವಾಗ ಆರಂಭದ ವಚನದಲ್ಲಿ ನಾವು ನೋಡ್ತೇವೆ, ಯೆಹೋವನ ರೌದ್ರ ದಂಡದ ಪೆಟ್ಟನ್ನು ತಿಂದವನು ನಾನೇ. ನೋಡ್ರಿ, ತನ್ನನ್ನ ಆ ಇಡೀ ಸಮೂಹಕ್ಕೆ ಹೋಲಿಸಿಕೊಂಡು ಒಬ್ಬ ವ್ಯಕ್ತಿಗತವಾದಂತ ಈ ಒಂದು ಹಿಂಸೆಯನ್ನು ತಾಳ್ತಿರುವಂತ ವ್ಯಕ್ತಿಯಾಗಿ ಯೆರೆಮೀಯನು ಪ್ರಲಾಪಿಸ್ತಿರೋದನ್ನು ನೋಡ್ತೇವೆ. ಯೆಹೋವನ ರೌದ್ರ ದಂಡ ಅಂತಂದ್ರೆ, ದಂಡ ಅಂತಂದ್ರೆ ಕೋಲು, ಸಿಟ್ಟಿನ ಕೋಲು, ಸಿಟ್ಟಿನ ಕೋಲು, ಯೆಹೋವನ ಸಿಟ್ಟಿನ ಕೋಲು ಇವನನ್ನ ಹೊಡೆದಿದೆ ಎಂಬುದಾಗಿ ತನ್ನನ್ನು ಒಳಪಡಿಸಿಕೊಳ್ತಾನೆ. ಮುಂದೆ ನಾವು ನೋಡ್ತೇವೆ, ಬೆಳಕಿನಲ್ಲ ಕತ್ತಲೆಯಲ್ಲೇ ನಡೆಯುವವನಾಗಿದ್ದೇನೆ. ಕತ್ತಲೆಯಲ್ಲಿ ನಡೆಯುವಾಗ ಯಾವುದು ಕೂಡ ನಿರ್ದಿಷ್ಟವಾಗಿಲ್ಲ. ನಾವು ಎಲ್ಲಿ ನಮ್ಮ ಮುಂದಿನ ಹೆಜ್ಜೆ ಇಡ್ತೇವೆ ನಮಗೆ ಗೊತ್ತಿಲ್ಲ. ಅಂತ ಒಂದು ಸ್ಥಿತಿಯಲ್ಲಿ ನಾನು ದಾಟಿ ಹೋಗ್ತಾ ಇದ್ದೇನೆ ಎಂಬುದಾಗಿ ಯೆರೆಮೀಯನು ಈ ಒಂದು ಅಧ್ಯಾಯದ ಆರಂಭದಲ್ಲಿ ಹೇಳ್ತಿದ್ದೇನೆ. ಹೀಗೆ ಮುಂದುವರೆದು ನೋಡುವಾಗ 4ನೇ ವಚನಕ್ಕೆ ಬರ್ತೇವೆ, ನನ್ನ ಚರ್ಮ ಮಾಂಸಗಳನ್ನು ಖಂಡಿಸಿ ನನ್ನ ಎಲುಬುಗಳನ್ನು ಮುರಿದಿದ್ದಾನೆ. ಇವತ್ತು ನಾವು ಎಷ್ಟು ಜನ ಈ ಒಂದು ಪ್ರಲಾಪಗಳ ಪುಸ್ತಕದ 3ನೇ ಅಧ್ಯಾಯದೊಂದಿಗೆ ಹೋಲಿಸಬಹುದು. ನಮ್ಮ ಅನಾರೋಗ್ಯದ ನಿಮಿತ್ತ, ನಮಗಿರುವಂತ ಬಲಹೀನತೆ ನಿಮಿತ್ತ ಹೀಗೆ ನಾವು ಖಂಡಿಸಲ್ಪಟ್ಟಿದ್ದೇವೆ, ಹೀಗೆ ನಾವು ಕುಗ್ಗಿ ಹೋಗಿದ್ದೇವೆ, ಬಲಹೀನತೆಯಲ್ಲಿದ್ದೇವೆ. ಅನೇಕ ಸಾರಿ ನಾವು ಪ್ರಶ್ನೆ ಮಾಡ್ತೀವಿ, ಯಾಕೆ ದೇವರು ನಮ್ಮನ್ನು ಇದರಲ್ಲಿ ಒಳಪಡಿಸಿದ್ದಾನೆ? ದೇವರು ಎಂದಿಗೂ ತಪ್ಪು ಮಾಡುವನಲ್ಲ ಪ್ರಿಯರೇ. ಅವರು ನ್ಯಾಯಬದ್ಧವಾಗಿ ಹೊಂದಬೇಕಾದ ಸಂಗತಿಯನ್ನು ಹೊಂದಿದ್ದಾಯ್ತು ಯೆರೂಸಲೇಮಿನವರು. ಯಾಕಂತಂದ್ರೆ ದೇವರು ಯಾವುದನ್ನ ಹೇಳಿಕೊಟ್ಟಿದ್ರೋ ಅದಕ್ಕೆ ತದ್ವಿರುದ್ಧವಾಗಿ ಅವರು ಜೀವಿಸುತ್ತಾ ಬಂದ್ರು. ಯಾವ ಅನ್ಯರನ್ನ ನೀವು ಅವ್ರ ಜೊತೆಗೆ ನೀವು ಸಂಬಂಧ ಇಟ್ಕೊಳ್ಬಾರ್ದು ಅಂತಂದ್ರೆ ಅವ್ರ ಜೊತೆಗೆ ಸಂಬಂಧ ಇಟ್ಕೊಂಡ್ರು. ಯಾವುದನ್ನ ಮಾಡಬಾರ್ದು ಎಂಬುದಾಗಿ ಹೇಳಿದ್ರು ಅದನ್ನೇ ಮಾಡುವುದರಲ್ಲಿ ಇವರು ಮುನ್ನುಗ್ತಾ ಇದ್ರು. ಹೀಗೆಲ್ಲ ಮಾಡುವಾಗ ದೇವರು ಇದ್ದಕ್ಕಿದ್ದ ಹಾಗೆ ಅಲ್ಲ, ಅನೇಕ ವಾರ್ನಿಂಗ್ಗಳನ್ನ ಕೊಟ್ಟ ನಂತರ ಅವರ ಮೇಲೆ ನಾಶನವನ್ನು ತರ್ತಾನೆ. ವೈರಿಗಳನ್ನ ತಂದು ಅವರನ್ನ ಕುಗ್ಗಿಸ್ತಾ ಇದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ದೇವರ ವಾಕ್ಯದಲ್ಲಿ ಒಂದು ಕ್ರಮವನ್ನ ದೇವರು ತನ್ನ ಮಕ್ಕಳ ಮೇಲೆ ಇಟ್ಕೊಂಡಿದ್ದ. ಅದೇನಂತಂದ್ರೆ ಅದನ್ನ ಒಂದು ಸೈಕಲ್ ಆಫ್ ಟೈಮ್ ಎಂಬುದಾಗಿ ನಾವು ಹೇಳ್ಬೋದು. ಕಾಲಚಕ್ರ. ಹೇಗೆ 12 ಗಂಟೆಯಲ್ಲಿರುವಾಗ ದೇವರೊಂದಿಗೆ ಒಳ್ಳೆ ಸಂಬಂಧ, ಹಾಗೆ ಆ ಚಕ್ರ ತಿರುಗ್ತದೆ, 3 ಗಂಟೆ ಆಗ್ತದೆ, 6 ಗಂಟೆ ಆಗ್ತದೆ, 9 ಗಂಟೆ ಆಗ್ತದೆ, 12 ಗಂಟೆ ಆಗ್ತದೆ. ಇದು ನೋಡುವಾಗ 3 ಗಂಟೆ ಅಂತ ಹೇಳುವಾಗ ದೇವರಿಂದ ಸ್ವಲ್ಪ ದೂರ ಹೋಗ್ತಾರೆ. ಹಾಗೆ ಮುಂದುವರೆದು 6 ಗಂಟೆಗೆ ಬರುವಾಗ ದೇವರಿಂದ ಬಹಳಷ್ಟು ದೂರ ಹೋದಾಗ ಆಗ ದೇವರು ಅವರ ಮೇಲೆ ವೈರಿಗಳ ಆಕ್ರಮಣವನ್ನ ತರ್ತಾನೆ. ಯಾಕೆ ತರ್ತಾನೆ ಅಂತಂದ್ರೆ ಅವ್ರನ್ನ ಶಿಕ್ಷಿಸಿ ಸಾಯಿಸ್ಬೇಕೆಂಬುದಾಗಲ್ಲ, ಅದರ ಬದಲಾಗಿ ಅವರನ್ನ ಡಿಸಿಪ್ಲಿನ್ ಮಾಡ್ಬೇಕೆಂಬುದಾಗಿ, ಅವರನ್ನ ಶಿಕ್ಷಣಕ್ಕೆ ಒಳಪಡಿಸಬೇಕೆಂಬುದಾಗಿ. ಹೀಗೆ ಮಾಡುವುದರ ಮೂಲಕ ಅವರು ಮತ್ತೆ ದೇವರನ್ನ ನೆನಪು ಮಾಡ್ಕೊಳ್ತಾ ಇದ್ರು, ಮತ್ತೆ ದೇವರ ಕಡೆಗೆ ಕೂಗನ ಎತ್ತುತ್ತಾ ಇದ್ರು, ದೇವರೇ ನಮ್ಮನ್ನು ರಕ್ಷಿಸು ಎಂಬುದಾಗಿ.
6 ಗಂಟೆಗೆ ನಿಂತ್ಕೊಳ್ಳಿಲ್ಲ. ಆ ಕಾಲಚಕ್ರ ಉರುಳುತ್ತಾ 9 ಗಂಟೆಗೆ ಬರುವಾಗ ದೇವರು ಇವರ ಮೊರೆಯನ್ನು ಕೇಳ್ತಾನೆ. ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ನ್ಯಾಯಸ್ಥಾಪಕರನ್ನು ಕಳಿಸಿದ, ಅರಸರುಗಳನ್ನ ಕಳಿಸಿದ. ಇವರು ಮತ್ತೆ ವೈರಿಗಳನ್ನ ಜಯಿಸಿ ದೇವರೊಂದಿಗೆ ಮತ್ತೆ ಹತ್ತಿರ ಬರ್ತಾ ಇದ್ರು. ಹೀಗೆ ತಿರುಗ್ತಾ ತಿರುಗ್ತಾ ಹೋಗ್ತಾ ಇರುವಂತಹ ಕಾಲಚಕ್ರ ಇವತ್ತಿನವರೆಗೆ ನಮ್ಮ ಜೀವಿತದಲ್ಲಿ ಅದು ಅನುಸರಿಸ್ತಾ ಬರ್ತಾ ಇದೆ ಪ್ರಿಯರೇ. ದೇವರೊಂದಿಗೆ ಒಂದ್ ದಿವಸ ಚೆನ್ನಾಗಿರ್ತೇವೆ, ಸ್ವಲ್ಪ ಚೆನ್ನಾಗಿದ್ದೇವೆ ಎಂಬುದಾಗಿ ಹೇಳುವಾಗ ಮತ್ತೆ ಯಾವುದೋ ಒಂದು ರೀತಿಯಲ್ಲಿ ನಾವು ಡಿಸ್ಟ್ರಾಕ್ಟ್ ಆಗಿ 3 ಗಂಟೆ 6 ಗಂಟೆ 9 ಗಂಟೆಗೆ ಬರುವಾಗ, ಸ್ವಾಮಿ ಯಾಕೆ ನನ್ನ ಕೈ ಬಿಟ್ಟಿದ್ದಿ, ಯಾಕೆ ಈ ರೀತಿಯಾಗಿ ನನಗೆ ಅನುಮತಿ ಕೊಟ್ಟಿದ್ದಿ ಎಂಬುದಾಗಿ ಹೇಳಿ ಕೂಗಿ ಪಶ್ಚಾತ್ತಾಪ ಪಡುವಾಗ ದೇವರು ಮತ್ತೆ 12 ಗಂಟೆಗೆ ನಮ್ಮನ್ನು ತರುವಾಗ ದೇವರೊಂದಿಗೆ ಒಂದಾಗ್ತೇವೆ. ಇದು ಒಂದು ಕಾಲಚಕ್ರ. ಹೀಗೆ ಯೆರೂಸಲೇಮಿನಲ್ಲಿ ಕೂಡ ಇವರು ಮಾಡಿದಂತ ಬೇಡವಾದ ಸಂಗತಿಗಳ ನಿಮಿತ್ತ ದೇವರು ಆ ಒಂದು ವೈರಿಗಳ ಆಕ್ರಮಣವನ್ನ ಅವರ ಮೇಲೆ ತರ್ತಾ ಇದ್ದ. ಆದರೆ ಅವರನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಲಿಲ್ಲ. ಅದೇ ನಾವು ಇನ್ನೊಂದು ರೀತಿಯಲ್ಲಿ ನೋಡುವಾಗ ಯಾವ್ಯಾವ ವೈರಿಗಳನ್ನ ದೇವರು ತನ್ನ ಮಕ್ಕಳ ಮೇಲೆ ತಂದನೋ ಇವತ್ತು ಆ ವೈರಿಗಳ ಹೆಸರು ಭೂಲೋಕದಲ್ಲಿ ಇಲ್ಲದ ಹಾಗೆ ದೇವರು ಅಳಿಸಿ ಹಾಕಿದ. ಯಾಕೆ ಆ ವೈರಿಗಳನ್ನು ತರ್ತಾ ಇದ್ದಂತಂದ್ರೆ ಅವರ ಪಾಪದ ಆ ಪಾತ್ರೆ ತುಂಬಬೇಕಾಗಿತ್ತು. ತುಂಬಿದ ಮೇಲೆ ತಾನೇ ದೇವರು ಅವ್ರನ್ನ ನಾಶನ ಮಾಡಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಕಾಲ ಅವರನ್ನ ತನ್ನ ಮಕ್ಕಳ ಮೇಲೆ ದಬ್ಬಾಳಿಕೆ ಮಾಡೋದಕ್ಕಾಗಿ ದೇವರು ಬಿಡ್ತಾ ಇದ್ದ. ಒಂದು ಸಾರಿ ಅವರ ಪಾತ್ರೆ ತುಂಬಿದ ಮೇಲೆ ದೇವರು ಅವ್ರನ್ನ ಅಳಿಸಿ ಹಾಕಿದ್ದಾನೆ. ಇವತ್ತು ದೇವರು ಅಳಿಸಿ ಹಾಕಿದಂತ ಯಾವ ರಾಜ್ಯ, ದೇವರ ಜನರಿಗೆ ವಿರುದ್ಧವಾಗಿ ಬಂದಂತ ವೈರಿಗಳ ಸಾಮ್ರಾಜ್ಯ ಯಾವುದು ಕೂಡ ಇವತ್ತು ಭೂಮಿಯ ಮೇಲೆ ಇಲ್ಲ. ಇದು ನಮಗೆ ನಿರೀಕ್ಷೆಯನ್ನು ಕೊಡುವಂತ ಸಂಗತಿ ಪ್ರಿಯರೇ. ಇವತ್ತು ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ದುಃಖ ಎಂಬುದು ಬಂದು ಸಾಯಂಕಾಲದಲ್ಲಿ ನಮ್ಮ ಮಧ್ಯದಲ್ಲಿ ಇಳ್ಕೊಂಡ್ರು ಕೂಡ ಬೆಳಿಗ್ಗೆ ಹರ್ಷ ಧ್ವನಿಯೊಂದಿಗೆ ಎದ್ದೇಳ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಯೆರೆಮೀಯನ ಈ ಪ್ರಲಾಪಗಳನ್ನ ಹಾಗೆ ನಾವು ಮುಂದುವರೆದು ನೋಡ್ತಿರುವಾಗ ಪ್ರತಿಯೊಂದರಲ್ಲಿ ಅವನು ತನ್ನ ದುಃಖವನ್ನ ತೋಡಿಕೊಳ್ತಾ ಇದ್ದಾನೆ. ನೋಡ್ರಿ, ನಾವು 13ನೇ ವಚನಕ್ಕೆ ಬರುವಾಗ, ಪ್ರಲಾಪಗಳು 3:13ಕ್ಕೆ ಬರುವಾಗ, ತನ್ನ ಬತ್ತಳಿಕೆಯ ಅಂಬುಗಳಿಂದ ನನ್ನ ಅಂತರಂಗಗಳನ್ನು ಇರಿದಿದ್ದಾನೆ. ಎಂಥ ಒಂದು ಭಯಂಕರ ಸ್ಥಿತಿ ಯೆರೆಮೀಯನು ಅನುಭವಿಸ್ತಾ ಇದ್ದಾನೆ ಪ್ರಿಯರೇ. ಅಷ್ಟು ತನ್ನನ್ನ ಒಳಪಡಿಸಿಕೊಳ್ತಾ ಇದ್ದಾನೆ ಆ ದುಃಖಕ್ಕೆ. ಅಂತರೇಂದ್ರಿಯಗಳನ್ನ, ದ ಇನ್ನರ್ ಆರ್ಗನ್ಸ್, ಇವುಗಳನ್ನ ಆ ಒಂದು ಅಂಬುಗಳ ಆರೋಸ್ ಹೇಗಿರ್ತದೆ, ಆ ಅಂಬುಗಳು ಚುಚ್ಚಿ ಅಂತರೇಂದ್ರಿಯಗಳನ್ನ ಗಾಯಪಡಿಸುವಾಗ ಅಂತ ಒಂದು ನೋವನ್ನ ಇಲ್ಲಿ ತೋಡಿಕೊಳ್ತಾ ಇದ್ದಾನೆ ಯೆರೆಮೀಯನು. ಹಾಗೆ ಮುಂದೆ ನೋಡುವಾಗ 16ನೇ ವಾಕ್ಯಕ್ಕೆ ಬರುವಾಗ 15ನೇ ವಾಕ್ಯ, ಆತನು ನನಗೆ ಕಹಿಯಾದ ಆಹಾರವನ್ನು ಅಡಚಿ ವಿಷ ಪದಾರ್ಥದಿಂದ ನನ್ನನ್ನು ತಣಿಸಿದ್ದಾನೆ. ಒಂದು ವೇಳೆ ನಮ್ಗನಿಸ್ಬೋದು ದೇವರು ಹೀಗೆಲ್ಲ ಮಾಡ್ತಾನ ಎಂಬುದಾಗಿ. ಯೆರೆಮೀಯನು ಇದನ್ನ ಈ ರೀತಿಯಾಗಿ ಪ್ರಸ್ತಾಪ ಪಡಿಸ್ತಾ ಇದ್ದಾನೆ ಈ ಪದ್ಯದ ಮೂಲಕ. 16ನೇ ವಾಕ್ಯ, ನನ್ನ ಹಲ್ಲುಗಳನ್ನು ನುರುಜುಗಲ್ಲಿನಿಂದ ಮುರಿದು ಬಿಟ್ಟು ನನ್ನನ್ನು ಬೂದಿಯಲ್ಲಿ ಕುಕ್ಕರಿಸಿ ಮಾಡಿದ್ದಾನೆ. ನೋಡ್ರಿ, ಎಂಥ ಒಂದು ಭಯಂಕರ ಸ್ಥಿತಿಗೆ ತನ್ನನ್ನು ಒಳಪಡಿಸಿಕೊಂಡು 18ನೇ ಒಂದು ವಚನಕ್ಕೆ ಬರುವಾಗ, ಅಯ್ಯೋ ನನ್ನ ಶಕ್ತಿಯು ಹಾಳಾಯಿತು. ಇದನ್ನೇ ನಾವು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ನೋಡುವಾಗ ಮೈ ಗ್ಲೋರಿ ಹ್ಯಾಸ್ ಲೆಫ್ಟ್ ಎಂಬುದಾಗಿ ಇದನ್ನ ಇಂಗ್ಲಿಷ್ ಭಾಷಾಂತರದಲ್ಲಿ ನೋಡ್ತೇವೆ. ಮೈ ಗ್ಲೋರಿ ಹ್ಯಾಸ್ ಲೆಫ್ಟ್ ಎಂಬುದಾಗಿ ಹೇಳುವಾಗ ನಮಗೆ ನೆನಪಾಗುವಂತ ಇನ್ನೊಂದು ಸಂಗತಿ ಏನಂತಂದ್ರೆ, 1 ಸಮುವೇಲ 4ನೇ ಅಧ್ಯಾಯದ 21-22 ವಚನಗಳಲ್ಲಿ ಹೀಗೆ ನೋಡ್ತೇವೆ. 1 ಸಮುವೇಲ 4ನೇ ಅಧ್ಯಾಯದ 21-22 ವಚನಗಳಲ್ಲಿ, ದೇವರ ಮಂಜೂಷವು ಶತ್ರುವಶವಾದದ್ದರಿಂದಲೂ ಮಾವನು ಗಂಡನು ಮೃತಿ ಹೊಂದಿದರಿಂದಲೂ ಮಹಿಮೆಯು ಇಸ್ರಾಯೇಲರನ್ನು ಬಿಟ್ಟು ಹೋಯಿತೆಂದು ಹೇಳಿ ಆ ಕೂಸಿಗೆ ಇಕಾಬೋದ್ ಎಂದು ಹೆಸರಿಟ್ಟಳು. ದೇವರ ಮಂಜೂಷವು ಶತ್ರುವಶವಾದದ್ದರಿಂದಲೇ ಇಸ್ರಾಯೇಲರ ಮಹಿಮೆಯು ಹೋಯಿತೆಂದು ಹೇಳಿದಳು. ಎಂಥ ಒಂದು ಭಯಂಕರ ಸ್ಥಿತಿ ಇಸ್ರಾಯೇಲರು ದಾಟಿ ಹೋಗ್ಬೇಕಾಯ್ತು ಪ್ರೇರೆ. ಸಮುವೇಲನು ಚಿಕ್ಕ ಬಾಲಕ, ನಮಗೆಲ್ಲ ಗೊತ್ತಿರುವಂತ ಸಂಗತಿಯೇ. ದೇವರು ಅನೇಕ ವರ್ಷಗಳ ಕಾಲ ಮೌನವಾಗಿದ್ದ ನಂತರ ಈಗ ಸಮುವೇಲನ ಮುಖಾಂತರ ಮಾತನಾಡ್ತಾ ಇದ್ದಾರೆ ಏಲಿ ಕುಟುಂಬಕ್ಕೆ ತರಲಿರುವಂತ ನಾಶನದ ಕುರಿತು. ಯಾಕಂತಂದ್ರೆ ಆ ಏಲಿ ಮಕ್ಕಳು ಭಯಂಕರವಾದಂತ ಕೆಟ್ಟ ಸ್ವಭಾವದವರಾಗಿದ್ರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಒಬ್ಬ ಹೆಸರಿಲ್ಲದಂತ ಪ್ರವಾದಿ ಬಂದು ಅದನ್ನ ಹೇಳಿ ಹೋಗ್ತಾರೆ, ವಾರ್ನಿಂಗ್ ಅನ್ನ, ಆದರೂ ಅವ್ರು ತಿದ್ದುಕೊಳ್ಳಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅವರ ಮೇಲೆ ದೇವರು ನಾಶನವನ್ನ ತರ್ತಾನೆ. ಆ ಏಲಿಯ ಸೊಸೆ ಗರ್ಭಿಣಿಯಾಗಿದ್ಲು.
ಈ ಕೆಟ್ಟ ಸುದ್ದಿ ಅಂತಂದ್ರೆ ತನ್ನ ಗಂಡ ಅವರೆಲ್ಲ ಸತ್ತು ಹೋಗಿದ್ದಾರೆ ಎಂಬುದನ್ನ ತಿಳ್ಕೊಂಡು ದೇವರ ಮಂಜೂಷ ಶತ್ರುವಶವಾಯಿತೆಂಬುದಾಗಿ ತಿಳ್ಕೊಂಡು ಆಕೆಗೆ ಗರ್ಭಿಣಿಯ ನೋವುಗಳು ಬಂದು ಮಗುವನ್ನು ಹೆರುವಾಗ ಆ ಮಗುವಿಗೆ ಇಕಾಬೋದ್ ಅಂತ ಹೆಸರಿಡ್ತಾಳೆ. ಯೋಚನೆ ಮಾಡೋಣ, ಆ ಮಗು ಬೆಳೆದು ಬಂದಾಗೆಲ್ಲ ಆ ಮಗುವನ್ನ ಕೂಗಿದಂಥವರು ಅದನ್ನ ನೆನಪು ಮಾಡ್ಕೊಳ್ಬೇಕು, ಇಕಾಬೋದ್ ಅಂತ ಅಂದ್ಕೂಡ್ಲೆ ದೇವರ ಮಹಿಮೆ ಬಿಟ್ಟು ಹೋಗಿತ್ತು ಈ ಮಗು ಹುಟ್ಟಿದಾಗ. ನೋಡ್ರಿ, ಇವತ್ತು ದೇವರು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ಯಾವ ಕ್ಷೇತ್ರದಲ್ಲಿ ಇವತ್ತು ನಾವು ದೇವರ ಮಹಿಮೆ ನಮ್ಮನ್ನು ಬಿಟ್ಟು ಹೋಗಿದೆ ಎಂಬುದಾಗಿ ಹೇಳ್ಕೊಳ್ಬಹುದು. ಪರೀಕ್ಷೆ ಮಾಡ್ಕೊಳ್ಳೋಣ. ಈ ದಿವಸ ಮತ್ತೆ ಬಂತಲ್ಲ, ಕಷ್ಟದಲ್ಲಿ ನಾವು ಎದ್ದಿದ್ದೇವಲ್ಲ, ಈ ದಿವಸವನ್ನು ಎದುರಿಸಬೇಕಲ್ಲ, ಹೇಗೆ ತಾನೇ ನಾ ಮುಂದೆ ಹೋಗ್ತೇನೆ ಎಂಬುದಾಗಿ ಪ್ರಶ್ನೆ ಮಾಡ್ಕೊಂಡು ಎದ್ದಿರಬಹುದು. ಆದರೆ ಆ ಪ್ರಶ್ನೆ ಹಿಂದೆ ಬ್ರಾಕೆಟ್ ನಲ್ಲಿ ಇರುವಂತ ಉತ್ತರ ಏನಂತಂದ್ರೆ, ನನ್ನಿಂದಾಗಿಯೇ ಇವತ್ತು ಈ ಒಂದು ಸಂಗತಿ ಸಂಭವಿಸ್ತಾ ಇದೆ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳೋದು ಬಹಳ ಸೂಕ್ತವಾಗಿರ್ತದೆ. ಯಾಕಂತಂದ್ರೆ ನಾವು ಅನೇಕ ಸಾರಿ ನಮ್ಮ ಬಲಹೀನತೆಯಲ್ಲಿ ದೇವರನ್ನ ಬಿಟ್ಟು ಸ್ವಲ್ಪ ಆಚೆ ಹೋಗುವಂತ ಸಾಧ್ಯತೆಗಳಿರ್ತದೆ ಪ್ರಿಯರೇ. ಹೀಗಿರುವಾಗ ದೇವರು ಸ್ವಲ್ಪ ನಮ್ಮ ಮೇಲೆ ಇಂಥ ಸ್ಥಿತಿಗಳನ್ನು ಅನುಮತಿ ಮಾಡಿ ನಮ್ಮನ್ನು ಮತ್ತೆ ತನ್ನ ಮಾರ್ಗದಲ್ಲಿ ನಡೆಸಲು ಆತನು ಯೋಚಿಸುವಂತವನಾಗಿದ್ದಾನೆ. ಆತನು ತಾನೇ ನಮ್ಮನ್ನು ನಡೆಸುವಂತವನಾಗಿದ್ದಾನೆ ಪ್ರಿಯರೇ. ಹೀಗೆ 18ನೇ ವಾಕ್ಯ 3ನೇ ಅಧ್ಯಾಯ ಪ್ರಲಾಪಗಳಲ್ಲಿ ನೋಡ್ತೇವೆ, ಅಯ್ಯೋ ನನ್ನ ಶಕ್ತಿಯು ಹಾಳಾಯಿತು ಎಂಬುದಾಗಿ ಪ್ರಲಾಪಿಸ್ತಾ ಇದ್ದಾನೆ. ಯೆಹೋವನು ನನಗೆ ದಯಪಾಲಿಸಿದ ನಿರೀಕ್ಷೆಯು ವ್ಯರ್ಥ ಅಂದುಕೊಂಡೆನು. 19ನೇ ವಾಕ್ಯ, ನಾನು ಅಲೆದು ಕಷ್ಟಪಟ್ಟದ್ದನ್ನು ಚಿತ್ತಕ್ಕೆ ತಂದುಕೋ. ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಕಹಿಯಾದ ನನ್ನ ಆಹಾರ ಪಾನಗಳನ್ನು ಜ್ಞಾಪಕ ಮಾಡಿಕೋ. ನನ್ನ ಆತ್ಮವು ಇವುಗಳನ್ನು ನಿತ್ಯವೂ ಜ್ಞಾಪಿಸಿಕೊಳ್ಳುತ್ತಾ ನನ್ನೊಳಗೆ ಕುಗ್ಗಿದೆ. ಹೀಗಿರಲು ನಾನು ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ. ಆದ್ದರಿಂದ ನನಗೆ ನಿರೀಕ್ಷೆ ಉಂಟಾಗುತ್ತದೆ ಎಂಬುದಾಗಿ 21ನೇ ವಾಕ್ಯ ಮುಗಿಸ್ತಾನೆ. ಈಗ 22ನೇ ವಾಕ್ಯಕ್ಕೆ ಬರುವಾಗ ಮತ್ತೆ ಬಹುವಚನವಾಗಿ ಯೆರೆಮೀಯನು ಮಾತನಾಡ್ತಿದ್ದೇನೆ. ಏನಂತಂದ್ರೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು ಎಂಬುದಾಗಿ ಈ ಯೆರೆಮೀಯನು ಹೇಳ್ತಾ ಇದ್ದಾನೆ. ಪ್ರಿಯರೇ, ಇದನ್ನ ನಾವು ಇಂಗ್ಲಿಷ್ ನಲ್ಲಿ ನೋಡೋದಾಗಿದ್ರೆ ದ ಸ್ಟೆಡ್ ಫಾಸ್ಟ್ ಲವ್ ಎಂಬುದಾಗಿ ಇಂಗ್ಲಿಷ್ ಸ್ಟ್ಯಾಂಡರ್ಡ್ ವರ್ಷನ್ ಸತ್ಯವೇದ ಹೇಳ್ತದೆ. ಸ್ಟೆಡ್ ಫಾಸ್ಟ್ ಲವ್ ಅಂತಂದ್ರೆ ಅದು ಎಂದಿಗೂ ಅಲಗಾಡುವುದಿಲ್ಲ, ಅಚಲವಾದಂತ ಆತನ ಪ್ರೀತಿಯಿಂದ ನಾವು ಇನ್ನೂ ನಿರ್ಮೂಲವಾಗದೆ ಉಳಿದಿದ್ದೇವೆ. NIV ಹೇಳ್ತದೆ ಲಾರ್ಡ್ಸ್ ಗ್ರೇಟ್ ಲವ್ ಅಂತಂದ್ರೆ ದೇವರ ಶ್ರೇಷ್ಠವಾದಂತ ಪ್ರೀತಿಯಿಂದ ನಾವಿನ್ನೂ ಸುಟ್ಟು ಹೋಗಲಿಲ್ಲ, ನಾವಿನ್ನೂ ನಿರ್ಮೂಲವಾಗಲಿಲ್ಲ. KJV ಹೇಳ್ತದೆ ದೇವರ ಕನಿಕರಗಳು, ದೇವರ ಕರುಣೆಯು ಎಂಬುದಾಗಿ ಹೇಳ್ತದೆ. ಅದೇ ಅಮೇರಿಕನ್ ಸ್ಟ್ಯಾಂಡರ್ಡ್ ವರ್ಷನ್ ಬಹಳ ಸುಂದರವಾಗಿ ಹೇಳ್ತದೆ, ಯೆಹೋವನ ಲವಿಂಗ್ ಕೈಂಡ್ನೆಸ್ ಎಂಬ ಪದವನ್ನು ಉಪಯೋಗ ಮಾಡ್ತದೆ. ಲವಿಂಗ್ ಕೈಂಡ್ನೆಸ್ ಅಂದ್ರೆ ಪ್ರೀತಿಯಿಂದ ತುಂಬಿದಂತ ಆ ಒಂದು ಕರುಣೆ. ಇದಕ್ಕೊಂದು ಉದಾಹರಣೆ ನನಗೆ ನೆನಪಾಗ್ತದೆ. ಏನಂತಂದ್ರೆ, ಪುಟ್ಟ ಬಾಲಕ ಬೆಳಿಗ್ಗೆ ಒಂದು ತಾಯಿ ಹತ್ರ, ಅಮ್ಮ ನನಗೆ ಬ್ರೆಡ್ ಜಾಮ್ ಕೊಡ್ತೀಯಾ ಅಂತ ಕೇಳ್ತಾರೆ. ನಾವು ಯೋಚನೆ ಮಾಡ್ಕೊಳ್ಳೋಣ, ತಂದೆ ತಾಯಿಗಳಾಗಿರುವಂತ ನಾವು ಹಲವಾರು ಸಾರಿ ನಮ್ಮ ಮಕ್ಕಳಿಗೆ ಇದನ್ನ ಮಾಡಿರ್ತೇವೆ. ಪುಟ್ಟ ಬಾಲಕ ತಾಯಿ ಹತ್ರ ಬಂದು, ಅಮ್ಮ ನನಗೆ ಬ್ರೆಡ್ ಜಾಮ್ ಕೊಡ್ತೀಯಾ ಅಂತ ಹೇಳಿ ಹೋಗ್ತಾನೆ. ತಾಯಿ ಒಂದೆರಡು ನಿಮಿಷದಲ್ಲಿ ಅದನ್ನ ರೆಡಿ ಮಾಡ್ಕೊಂಡು ಬಂದಾಗ ಅಲ್ಲಿ ನೋಡಿದ್ರೆ ಆ ಬ್ರೆಡ್ ಜಾಮ್ ಜೊತೆಗೆ ತಾಯಿ ಬಟರ್ ಅನ್ನು ಕೂಡ, ಅಂದ್ರೆ ಬೆಣ್ಣೆಯನ್ನು ಕೂಡ ಹಾಕಿರ್ತಾರೆ. ಬ್ರೆಡ್ ಬಟರ್ ಜಾಮ್ ಆಗಿದೆ ಈಗ. ಇದರ ಅರ್ಥ ಏನಂತಂದ್ರೆ, ಆ ಮಗು ಕೇಳಿದ್ ಬರೀ ಬ್ರೆಡ್ ಜಾಮ್, ಆದ್ರೆ ತಾಯಿಗಿದ್ದಂತ ಆ ಪ್ರೀತಿಯಿಂದ ತುಂಬಿದ ಕನಿಕರದಿಂದ ಸ್ವಲ್ಪ ಬೆಣ್ಣೆಯನ್ನು ಕೂಡ ಹಚ್ಚಿಕೊಟ್ಟಿರ್ತಾರೆ, ಇನ್ನೊಂದು ಸ್ವಲ್ಪ ಟೇಸ್ಟ್ ಆಗಿರ್ಲಿ ನನ್ನ ಮಗನಿಗೆ. ಇದು ದೇವರು ನಮ್ಮ ಮೇಲೆ ಇಟ್ಟಿರುವಂತ ಆ ಲವಿಂಗ್ ಕೈಂಡ್ನೆಸ್. ಅದರಿಂದಾಗಿ ನಾವು ಇನ್ನೂ ಸಾಯದೆ ಉಳಿದಿದ್ದೇವೆ ಎಂಬುದಾಗಿ ಈ ಯೆರೆಮೀಯನು ಹೇಳ್ತಾ ಇದ್ದೇನೆ. ಆತನ ಕೃಪಾವರಗಳು ನಿಂತು ಹೋಗವು. ಕೃಪಾವರಗಳು ಅಂತಂದ್ರೆ ಇಲ್ಲಿ ಉಪಯೋಗ ಮಾಡಲ್ಪಟ್ಟಂತ ಇಂಗ್ಲಿಷ್ ಪದದಲ್ಲಿ ಕಂಪ್ಯಾಷನ್ಸ್ ನೆವರ್ ಫೇಲ್. ಆತನ ಕೃಪಾವರಗಳು ನಿಂತು ಹೋಗವು. ಈ ಕಂಪ್ಯಾಷನ್ಗೆ ಈ ಭಾಗದಲ್ಲಿ ಉಪಯೋಗ ಮಾಡಲ್ಪಟ್ಟಂತ ಒಂದು ಪದ ಏನಂತಂದ್ರೆ ರೆಖಮ್. ಈ ರೆಖಮ್ ಅಂತಂದ್ರೆ ಇದರ ನೇರವಾದಂತ ಅರ್ಥ
ನಾವು ಒಟ್ಟಾಗಿ ಈ ಸಂಕಷ್ಟದಲ್ಲಿ ಪಾಲು ತೆಗೆದುಕೊಳ್ಳೋಣ. ಲೆಟ್ಸ್ ಸಫರ್ ಟುಗೆದರ್. ಒಟ್ಟಾಗಿ ಈ ಸಂಕಷ್ಟದಲ್ಲಿ ಪಾಲು ತೆಗೆದುಕೊಳ್ಳೋಣ ಎಂಬುದಾಗಿ ದೇವರು ಹೇಳ್ತಿರುವಂತ ಈ ಮಾತು ಅಂತಂದ್ರೆ, ಆತನ ಕೃಪಾವರಗಳು ನಿಂತು ಹೋಗು ಅಂತಂದ್ರೆ ಆತನು ನಮ್ಮೊಂದಿಗೆ ಸೇರಿ ಸಂಕಷ್ಟದಲ್ಲಿ ಪಾಲು ತೆಗೆದುಕೊಳ್ಳುವುದು ನಿಂತು ಹೋಗುವುದು. ಇದಕ್ಕೆ ನಿರ್ದಿಷ್ಟವಾದಂತ ಒಂದು ಉದಾಹರಣೆ, ಸ್ಟ್ರೇಟ್ ಫಾರ್ವರ್ಡ್, ಅಕ್ಯುರೇಟ್ ಅಂತ ಹೇಳ್ಬೋದು. ಉದಾಹರಣೆ ಯಾವುದಂತಂದ್ರೆ, ತಾಯಿಯ ಗರ್ಭದಲ್ಲಿ ಬೆಳೆಯುತ್ತಿರುವಂತ ಒಂದು ಭ್ರೂಣ, ಅ ಫೀಟಸ್ ಇನ್ ಮದರ್ಸ್ ವೂಂಬ್. ನೋಡ್ರಿ, ಆ ಭ್ರೂಣಕ್ಕೆ ಇನ್ನೂ ಅದು ದೊಡ್ಡದಾಗ್ಲಿಲ್ಲ, ಇನ್ನೂ ದೊಡ್ಡ ಕೂಸಾಗ್ಲಿಲ್ಲ. ಅದು ಹೊರಗೆ ಬರುವವರೆಗೂ ಅದಕ್ಕೆ ಫೀಟಸ್ ಎಂಬುದಾಗಿ ಹೇಳ್ತಾರೆ. ಆ ಭ್ರೂಣವನ್ನ ಪಾಲಿಸುವಂತ ಆ ಗರ್ಭ ಹೇಗಿರ್ತದೆ ಅಂತಂದ್ರೆ, ಆ ಭ್ರೂಣಕ್ಕೆ ಏನಾದ್ರೂ ಕೂಡ ಆ ಗರ್ಭ ಅದನ್ನ ಒಳಪಡಿಸಿಕೊಂಡು ತನ್ನದೇ ಸಂಕಷ್ಟ ಎಂಬುದಾಗಿ ತಿಳ್ಕೊಳ್ಳುವಂತ ಆ ತಾಯಿಯ ಆ ಒಂದು ಪ್ರೀತಿ, ಇದೇ ಆ ಒಂದು ಕಂಪ್ಯಾಷನ್, ರೆಕಮ್ ಎಂಬ ಪದದ ಅರ್ಥ. ಇವತ್ತು ದೇವರು, ನಾವು ಆಗ್ಲೇ ಹೇಳಿದೆ, ಬೆಳಿಗ್ಗೆ ಒಂದ್ ವೇಳೆ ಎದ್ದಿರ್ಬೋದು, ಮತ್ತೆ ಇನ್ನೊಂದು ದಿವಸ ನಾನು ಕಷ್ಟಪಡ್ಬೇಕಾ, ಮತ್ತೆ ಇನ್ನೊಂದು ದಿವಸ ಇದೇ ಸ್ಥಿತಿಯಲ್ಲಿ ಮುಂದುವರಿಬೇಕಾ, ಮತ್ತೆ ಇನ್ನೊಂದು ದಿವಸ ಇವರನ್ನೇ ನಾನು ನೋಡ್ಬೇಕಾ, ಇದೆಲ್ಲ ಪ್ರಶ್ನೆಗಳೊಂದಿಗೆ ಎದ್ದಿದ್ದರೆ, ಯೆರೆಮೀಯನೊಂದಿಗೆ ಇಷ್ಟೆಲ್ಲ ನಾವು ದಾಟಿ ಹೋಗ್ತಾ ಇದ್ರು ಕೂಡ 22ನೇ ವಾಕ್ಯಕ್ಕೆ ಬರುವಾಗ ನಾವು ಯೆರೆಮೀಯನೊಂದಿಗೆ ನಮ್ಮನ್ನ ಹೊಂದಿಸಿಕೊಂಡು ಹೇಳೋಣ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು. ವಿಮೋಚನ ಕಾಂಡ 34ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸುವಾಗ, ವಿಮೋಚನ ಕಾಂಡ 34ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರು ಮೋಶೆಯೊಂದಿಗೆ ಮಾತನಾಡಿ 33ನೇ ಅಧ್ಯಾಯ ಹಿಂದೆ ನೋಡುವಾಗ 40 ದಿವಸ ಹಗಲಿರುಳು ಮೋಶೆ ದೇವರ ಸನ್ನಿಧಾನದಲ್ಲಿ ಬೆಟ್ಟದಲ್ಲಿ ಇರುವಾಗ, ಇಲ್ಲಿ ಕೆಳಗಡೆ ಏನಾಗ್ತದೆ, ಜನರಿಗೆ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ನಮ್ಮನ್ನು ಐಗುಪ್ತ ದೇಶದಿಂದ ಕರೆತಂದಂತ ದೇವರುಗಳನ್ನು ನಮಗೆ ಮಾಡಿಕೊಡು ಎಂಬುದಾಗಿ ಆರೋನನಿಗೆ ಅವರು ಬೆನ್ನು ಹತ್ತಿದ್ದರಿಂದ, ನಿಮ್ಮ ಬಂಗಾರಗಳನ್ನೆಲ್ಲ ತಂದು ಕೊಡ್ರಿ ಎಂಬುದಾಗಿ ಒಂದು ಚಿನ್ನದ ಬಸವನನ್ನ ಮಾಡಿ ಅವರು ಮುಂದಿಡ್ತಾನೆ. ಈಗ ದೇವರು ಮೋಶೆಗೆ ಹೇಳ್ತಾನೆ, ಹೋಗು, ನಿನ್ನ ಜನರು ನೋಡಿ ಏನ್ ಮಾಡ್ತಾ ಇದ್ದಾರೆ ಎಂಬುದಾಗಿ. ನಮಗೆಲ್ಲ ಗೊತ್ತಿರುವಂತ ಸಂಗತಿ. ಅವನಲ್ಲಿ ಹೋಗಿ ನೋಡ್ತಾನೆ. ಅಷ್ಟರೊಳಗೆ ದೇವರು ಸ್ವತಃ ತನ್ನ ಕೈಗಳಿಂದ ಬರೆದು ಕೊಟ್ಟಂತ ದಶಾಜ್ಞೆಗಳ ಕಲ್ಲುಗಳನ್ನು ನಾವು ನೋಡ್ತೇವೆ. ಮುಂದೆಯೂ ಹಿಂದೆಯೂ ದೇವರು ಅದರಲ್ಲಿ ಬರೆದಿದ್ದರು. ಮುಂದೆಯೂ ಹಿಂದೆಯೂ. ಒಂದು ವೇಳೆ ಮೋಶೆ ಹೀಗೆ ಹಿಡ್ಕೊಂಡು ಬರ್ತಿರ್ಬೋದು, ಮುಂದೆ ಬರೆದಿರೋದನ್ನ ಅವನು ಓದ್ತಿರ್ಬೋದು, ಹಿಂದೆ ಬರೆದಿರೋದನ್ನ ಓದಿರ್ಲಿಕ್ಕಿಲ್ಲ. ದಶಾಜ್ಞೆಗಳು ಎಲ್ಲವೂ ಕೂಡ ಬಹಳ ಸ್ಟ್ರಿಕ್ಟ್ ಆಗಿತ್ತು. ಇದನ್ನ ತಪ್ಪಿದ್ರೆ ಶಿಕ್ಷೆ, ಇದನ್ನ ತಪ್ಪಿದ್ರೆ ಶಿಕ್ಷೆ, ಶಿಕ್ಷೆಗೆ ನಾವೊಂದು ಯಜ್ಞವನ್ನು ಅರ್ಪಿಸಬೇಕು. ಹಿಂದೆ ಏನು ಬರೆದಿತ್ತಂದ್ರೆ ಕೃಪೆ ಬರೆಯಲ್ಪಟ್ಟಿತ್ತು ಪ್ರಿಯರೇ. ಈಗ ಮೋಶೆ ಕೆಳಗಿಳಿದು ಬರ್ತಾನೆ, ನಾವು ನೋಡ್ತೇವೆ ಆ 2 ಹಲಿಗೆಗಳನ್ನ ಅವನು ಕೆಳಗೆ ಬೀಸಾಡ್ತಾನೆ ಕೋಪದಿಂದ. ಆಮೇಲೆ ಆ ಬಸವನನ್ನ ಪುಡಿ ಪುಡಿ ಮಾಡಿ ನೀರಿನಲ್ಲಿ ಹಾಕಿ ಅದನ್ನ ಅವ್ರು ಕುಡಿಯೋದಕ್ಕೆ ಹೇಳ್ತಾನೆ. ಅದರ ನಂತರ ನಾವು ನೋಡ್ತೇವೆ 33ನೇ ಅಧ್ಯಾಯ ವಿಮೋಚನೆ ಕಾಂಡ 17ನೇ ವಾಕ್ಯ, ಯೆಹೋವನು ಮೋಶೆಗೆ, ನಿನಗೆ ನನ್ನ ಅನುಗ್ರಹ ದೊರಕಿದ್ದರಿಂದಲೂ ನಾನು ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದರಿಂದಲೂ ನಿನಗೋಸ್ಕರ ಈ ಕಾರ್ಯವನ್ನು ಮಾಡುವೆನು. ಏನ್ ಕಾರ್ಯ ಅಂತಂದ್ರೆ, ದೇವರ ಮಹಿಮೆಯನ್ನು ನೋಡೋದಕ್ಕೆ ಮೋಶೆ ಅಪೇಕ್ಷೆ ಪಡ್ತಾನೆ. ದೇವರು ತನ್ನ ಮಹಿಮೆಯನ್ನ ಮೋಶೆಗೆ ತೋರಿಸ್ತಾನೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಇದೇ 33ನೇ ಅಧ್ಯಾಯ ವಿಮೋಚನಾ ಕಾಂಡ 22ನೇ ಅಧ್ಯಾಯಕ್ಕೆ 22ನೇ ವಚನಕ್ಕೆ ಬರುವಾಗ, ನನ್ನ ಪ್ರಭಾವವು ನಿನ್ನೆದುರಿಗೆ ದಾಟಿ ಹೋಗುವ ಕಾಲದಲ್ಲಿ ನಾನು ಈ ಬಂಡೆಯ ಸಂದಿನಲ್ಲಿ ನಿನ್ನನ್ನು ಇರಿಸಿ ನಿನ್ನ ಮುಂದೆ ದಾಟಿ ಹೋಗುವ ತನಕ ನಿನ್ನ ಮೇಲೆ ಕೈ ಮುಚ್ಚುವೆನು. ತರುವಾಯ ನಾನು ಕೈ ತೆಗೆದಾಗ ನೀನು ನನ್ನ ಹಿಂಭಾಗವನ್ನು ನೋಡುವಿಯೇ ಹೊರತು ನನ್ನ ಮುಖವು ನಿನಗೆ ಕಾಣಿಸುವುದಿಲ್ಲ. ಅಂತಂದ್ರೆ ದೇವರು ತಾನೇ ಹೇಳಿದಂತ ಮಾತು, ನನ್ನ ಮುಖವನ್ನು ನೋಡಿದವರು ಯಾರು ಉಳಿದಿಲ್ಲ ಎಂಬುದಾಗಿ. ಈಗ ಮೋಶೆ ಮೇಲೆ ಅನುಗ್ರಹ ಇತ್ತು, ಅವನ ಮೇಲೆ ಕನಿಕರ ದಯೆ ಇದ್ದಿದ್ದರಿಂದ ಒಂದು ಸಂದಿನಲ್ಲಿ ನಿಲ್ಲಿಸಿ ನಿನ್ನ ಕಣ್ಣನ್ನು ಮುಚ್ಚುತ್ತೇನೆ. ಆ ಸಂಧಿ ಯಾರಂತಂದ್ರೆ ಕ್ರಿಸ್ತನ ಮುರಿಯಲ್ಪಟ್ಟಂತಹ ಶರೀರ. ಇವತ್ತು ನಾವು ಆ ಸಂದಿನಲ್ಲಿ ಸೇರ್ಕೊಳ್ಳುವಾಗ ದೇವರ ಮಹಿಮೆ ನಮಗೂ ಕೂಡ ಪ್ರಕಟವಾಗ್ತದೆ ಪ್ರೇರೆ. ಮುಂದೆ 34ನೇ ವಚನಕ್ಕೆ ಬರುವಾಗ ನಾವು ನೋಡ್ತೇವೆ,
ಯೆಹೋವನು ಮೋಶೆಗೆ, ನೀನು ಮೊದಲಿನ ಕಲ್ಲಿನ ಹಲಿಗೆಗಳಂತೆ ಇನ್ನೂ 2 ಕಲ್ಲಿನ ಹಲಿಗೆಗಳನ್ನು ಸಿದ್ಧಪಡಿಸಿಕೋ. ನೀನು ಒಡೆದು ಬಿಟ್ಟ ಆ ಮೊದಲನೇ ಹಲಿಗೆಗಳ ಮೇಲಿದ್ದ ವಾಕ್ಯಗಳನ್ನು ನಾನು ಈ ಹಲಿಗೆಗಳ ಮೇಲೆ ಬರೆಯುವೆನು ಎಂಬುದಾಗಿ ಹೇಳಿ ಮೋಶೆಯನ್ನ ಮತ್ತೆ ಮೇಲಕ್ಕೆ ಕರೆದು ದೇವರು, ನೋಡ್ರಿ ಅಲ್ಲಿ ಸುಂದರವಾಗಿ ಹೇಳಲ್ಪಟ್ಟಂತ ಸಂಗತಿ ಏನಂತಂದ್ರೆ 6ನೇ ವಾಕ್ಯಕ್ಕೆ ಬರುವಾಗ 34ನೇ ಅಧ್ಯಾಯ ವಿಮೋಚನ ಕಂಡ 6ನೇ ವಚನ, ಯೆಹೋವನು ಮೋಶೆಯ ಎದುರಾಗಿ ಹೋಗುತ್ತಾ ಸ್ವತಃ ತಾನೇ ಪ್ರಕಟವಾಗಿ ಹೇಳಿದ್ದೇನಂತಂದ್ರೆ, ನೋಡ್ರಿ, ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘ ಶಾಂತನು, ಪ್ರೀತಿಯು ನಂಬಿಕೆಯೂ ಉಳ್ಳವನು, ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವವನು, ದೋಷಾಪರಾಧ ಪಾಪಗಳನ್ನು ಕ್ಷಮಿಸುವವನು, ಆದರೂ ಶಿಕ್ಷಿಸದೆ ಬಿಡದವನು, ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನು ಎಂಬುದಾಗಿ ಸ್ವತಃ ತಾನೇ ಪ್ರಕಟವಾಗಿ ಹೇಳ್ತಾ ಹೋಗ್ತಾ ಇದ್ದಾನೆ. ಮೋಶೆ ತ್ವರೆಪಟ್ಟು ನೆಲದಲ್ಲಿ ಅಡ್ಡ ಬಿದ್ದು ನಮಸ್ಕರಿಸಿ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಇವತ್ತಿನ ನಮ್ಮ ವಾಕ್ಯದಲ್ಲಿ ನೋಡಿದ್ದೇವೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ. ಮೋಶೆ ಅದನ್ನು ಅಕ್ನಾಲೇಜ್ ಮಾಡಿದ್ದಾನೆ. ಏನಂತಂದ್ರೆ, ಕನಿಕರವು ದಯೆಯು ದೀರ್ಘ ಶಾಂತನು ಎಂಬುದಾಗಿ. ಆಗಲೇ ಹೇಳಿದ ಹಾಗೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ದುಃಖವೆಂಬುದು ಬಂದು ಸಾಯಂಕಾಲ ನಮ್ಮ ಮಧ್ಯದಲ್ಲಿ ಇಳಿದರೂ ಕೂಡ ಬೆಳಿಗ್ಗೆ ಹರ್ಷ ಧ್ವನಿ ನಮ್ಮಲ್ಲಿ ಮುಖ್ಯ ಬರ್ತದೆ. ಹೌದು ಪ್ರಿಯರೇ, ಅನೇಕ ಸಾರಿ ಒಂದು ದಿವಸದಲ್ಲಿ ನಾವು ಎದ್ದೇಳುವಾಗ ಬಹಳಷ್ಟು ಚಾಲೆಂಜಸ್ಗಳು, ಸವಾಲುಗಳನ್ನು ನೋಡುವಾಗ ಭಯ ಆಗ್ತದೆ, ಹೇಗೆ ತಾನೇ ನಾನು ಮುಂದೆ ಹೋಗ್ತೇನೆ ಸ್ವಾಮಿ ಎಂಬುದಾಗಿ. ಕೆಲವೊಂದು ಸಾರಿ ನಾವು ಪ್ರಶ್ನೆ ಮಾಡಿದ್ದು ಉಂಟು, ಯಾಕೆ ದೇವರು ಈ ರೀತಿಯಾಗಿ ನಮ್ಮನ್ನು ಅನುಮೋದಿಸ್ತಾನೆ ಎಂಬುದಾಗಿ. ಆದರೆ ಇವತ್ತು ನಮಗೆ ಉತ್ತೇಜನವಾಗಿರುವಂಥ ವಾಕ್ಯ ಏನಂತಂದ್ರೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ. ಆತನ ಕೃಪಾವರಗಳು ನಿಂತು ಹೋಗವು, ದಿನ ದಿನವೂ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯಸಂಧತೆಯು ದೊಡ್ಡದು. ದೇ ಆರ್ ನ್ಯೂ ಎವ್ರಿ ಮಾರ್ನಿಂಗ್. ಗ್ರೇಟ್ ಈಸ್ ದೈ ಫೇತ್ಫುಲ್ನೆಸ್. ಆತನ ನಂಬಿಗಸ್ತಿಕೆಯು ಶ್ರೇಷ್ಠವಾದದ್ದಾಗಿದೆ. ಆದ ಕಾರಣ ನಾವು ಉತ್ತೇಜನ ಹೊಂದಿದವರಾಗಿ ಈ ದಿವಸದಲ್ಲಿ ಮುಂದೆ ಹೋಗೋಣ. ಈ ದಿವಸ ಮಾತ್ರವಲ್ಲ ಪ್ರಿಯರೇ, ಕಡೇ ಕಾಲದಲ್ಲಿರುವಾಗ ನಮಗಿರುವಂಥ ಒಂದೇ ಒಂದು ಉತ್ತೇಜನ ದೇವರ ವಾಕ್ಯವಾಗಿದೆ. ಮುಂದೆ ಹೇಗಿದೆ ನಮಗೆ ಗೊತ್ತಿಲ್ಲ, ಆದರೆ ದೇವರು ಕೊಟ್ಟಿರುವಂಥ ಸಮಯದಲ್ಲಿ ನಾವು ಆತನಿಗೋಸ್ಕರ ಜೀವಿಸುತ್ತಾ ಆತನಿಗೆ ಸಾಕ್ಷಿಗಳಾಗಿರೋಣ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಪ್ರೀತಿಯೊಳ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಯೆರೆಮೀಯನ ಪ್ರಲಾಪಗಳ ಪುಸ್ತಕದ 3ನೇ ಅಧ್ಯಾಯದ ಮೂಲಕ ಸ್ವಾಮಿ, ಮೊದಲನೇ 23 ವಚನಗಳನ್ನು ಸ್ವಾಮಿ ನಾವು ಸ್ವಲ್ಪವಾಗಿ ನೋಡಿಕೊಂಡಿದ್ದೇವೆ. ಯಾವ ರೀತಿ ಸ್ವಾಮಿ ಅವನು ಪ್ರಲಾಪಿಸಿದನು, ಯೆರೂಸಲೇಮಿನ ನಾಶನವನ್ನು ಸ್ವಾಮಿ ತನ್ನದೇ ಆದಂಥ ಬಾಧೆ ಎಂಬುದಾಗಿ ತನ್ನ ಮೇಲೆ ಹಾಕಿಕೊಂಡು ಅಷ್ಟೊಂದು ದುಃಖಪಟ್ಟಂತ ಯೆರೆಮೀಯನ ಜೀವಿತದೊಂದಿಗೆ ನಮ್ಮನ್ನು ಇವತ್ತು ನಾವು ಹೋಲಿಸಿ ನೋಡ್ಕೊಂಡಿದ್ದೇವೆ ಸ್ವಾಮಿ. ಅನೇಕ ಸಾರಿ ನಾವು ದುಃಖಪಟ್ಟಿದ್ದೇವೆ, ನಮಗೆ ಸಂಭವಿಸಿದಂಥ ಸಂಕಷ್ಟದಲ್ಲಿ ಸ್ವಾಮಿ ನಾವು ಕೂಡ ಪ್ರಶ್ನೆ ಮಾಡಿದ್ದೇವೆ. ಆದರೆ ನಮಗಿರುವಂಥ ಉತ್ತೇಜನ 22ನೇ ವಾಕ್ಯದಲ್ಲಿ ನೋಡಿದ್ದೇವೆ ಸ್ವಾಮಿ, ನಾವು ಉಳಿದಿರುವುದು ಯೆಹೋವನ ಕರುಣೆಯಿಂದಲೇ ಎಂಬುದಾಗಿ. ಆತನ ಕೃಪಾವರಗಳು ಎಂದೂ ನಿಂತು ಹೋಗವು. ದೇವರೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಇವತ್ತಿನವರೆಗೂ ಸ್ವಾಮಿ ಹೊಸದಾಗಿ ನಮ್ಮ ಮೇಲೆ ನಿನ್ನ ಕೃಪಾವರಗಳನ್ನು ಸುರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಾವು ಸಂಗೀತದಲ್ಲಿ ಹಾಡ್ತೇವೆ, ನಾನು ಸಹ ತಾಪಿ ಎಂದು ಧೈರ್ಯ ಹೇಳನೆ ಎಂಬುದಾಗಿ. ಹೌದು ಸ್ವಾಮಿ, ನಾನು ಕೂಡ ನಿಮ್ಮೊಂದಿಗೆ ತಾಳ್ಕೊಳ್ತೇನೆ ಎಂಬುದಾಗಿ ನಮ್ಮನ್ನು ಉತ್ತೇಜನ ಮಾಡ್ತಿರೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ದಿವಸದಲ್ಲಿ ನಾವು ಮುಂದುವರಿಯುವಾಗ ಸ್ವಾಮಿ, ನಿನ್ನ ಪ್ರಸನ್ನತೆಯಲ್ಲಿ ನಾವು ಮುಂದೆ ಸಾಗಲು ನಮಗೆ ಕೃಪೆ ಕೊಡು. ಸೈತಾನನ್ನು ನಮ್ಮನ್ನು ತೊಂದರೆ ಪಡಿಸಬೇಕೆಂಬುದಾಗಿ ಮಾಡಿರುವಂಥ ಎಲ್ಲ ಆಲೋಚನೆಗಳನ್ನು ಸ್ವಾಮಿ ಯೇಸುವಿನ ನಾಮದಲ್ಲಿ ಮುರಿದು ಹಾಕ್ತೇವೆ. ನಿನ್ನ ಪ್ರಸನ್ನತೆ ನಮ್ಮನ್ನು ಭದ್ರಪಡಿಸಿ ಸ್ವಾಮಿ ಆವರಿಸಿಕೊಂಡು ನಡೆಸಲಿ ಎಂಬುದಾಗಿ ನಮ್ಮನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರಿಗೆ ಸ್ತೋತ್ರವಾಗಲಿ. ಆಮೇನ್.